ವೆಲ್ಕಮ್ ಬ್ಯಾಕ್ ಟು ವಿಟಿಯು ಪ್ರೆಪ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಆಫ್ ಪೈಥಾನ್ನ ಕಲ್ತ್ಕೊಳ್ತಾ ಹೋಗೋಣ. ಈಗ ಸ್ಟಾರ್ಟಿಂಗ್ ನಮಗೆ ಬೇಸಿಕ್ಸ್ ಅಲ್ಲಿ ಪೈಥಾನ್ ಅಲ್ಲಿ ಈಗ ನಾವು ಯಾವುದೇ ಒಂದು ಏನಾದರೂ ವರ್ಡನ್ನ ಸೆಂಟೆನ್ಸನ್ನ ಡೈರೆಕ್ಟ್ ಆಗಿ ಪ್ರಿಂಟ್ ಮಾಡಬೇಕು ಅಂತಂದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಪ್ರಿಂಟ್ ಮಾಡ್ತಾ ಹೋಗ್ಬೋದು. ಯಾವ ತರ ಅಂತ ಅಂದ್ರೆ ಈಗ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಏನಾದ್ರೂ ಒಂದು ಸ್ಟ್ರಿಂಗ್ ನ ಹಾಕಿದ್ರೆ ಹ್ಮ್ ಈಗ ಇಲ್ಲೇನಂತೇಳಿ ಬರುತ್ತೆ ಹೆಲೋ ಅಂತೇಳಿ ಬರುತ್ತೆ. ಈಗ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಏನೇ ನಾವು ಪ್ರಿಂಟ್ ಮಾಡ್ತೀವಿ ಅಂತಂದ್ರೂ ಕೂಡ ಆಟೋಮೆಟಿಕ್ ಆಗಿ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಈ ತರ ಕೊಟ್ರೆ ಅದು ಪ್ರಿಂಟ್ ಆಗೋದಿಲ್ಲ, ಏನಾಯ್ತು ಎರರ್ ಆಗುತ್ತೆ. ಅದಕ್ಕೆ ನಾವು ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಏನ್ ಮಾಡ್ಬೇಕು ಪ್ರಿಂಟ್ ಮಾಡ್ಬೇಕು. ನೆಕ್ಸ್ಟ್ ಈಗ ನಾನು ನೇಮ್ ಅಂತ ಹೇಳಿ ತಗೊಂಡಿದೀವಲ್ವಾ, ಆ ನೇಮ್ ಅಲ್ಲಿ ಯಾವ್ದಾದ್ರು ಒಂದು ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಈಗ XYZ ಅಂತ ಹೇಳಿ ಕೊಟ್ಟಿದೀವಿ. ನೆಕ್ಸ್ಟ್ ಏಜ್ ಏನಿದೆ 20 ಅಂತ ಹೇಳಿ ತಗೊಂಡಿದೀವಿ. ನೆಕ್ಸ್ಟ್ ಇಸ್ ಸ್ಟೂಡೆಂಟ್ ಅಂತ ಅಂದ್ರೆ ಈಗ ನಾವು ಸ್ಟೂಡೆಂಟ್ ಆಗಿತ್ತು ಅಂತ ಹೇಳಿದ್ರೆ ಇದು ಯಾವ ಟೈಪ್ ಟ್ರೂ ಮತ್ತೆ ಫಾಲ್ಸ್ ಇತ್ತು ಅಂತಂದ್ರೆ ಬೂಲಿಯನ್ ಅಂತೇಳಿ ಕರಿತಾ ಹೋಗ್ತೀವಿ, ಅದಕ್ಕೆ ಬೂಲಿಯನ್ ಟೈಪ್ ಆಯ್ತು. ನೆಕ್ಸ್ಟ್ ಈಗ ವೇಟ್ ಏನಾಗಿದೆ 69.5, ಈಗ ಪಾಯಿಂಟ್ ಅಲ್ಲಿ ಇತ್ತು ಅಂತಂದ್ರೆ ಡೆಸಿಮಲ್, ಅದನ್ನ ಫ್ಲೋಟ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸ್ ಅನ್ನೋ ವೇರಿಯಬಲ್ಗೆ ನನ್ ಅಂತ ಹೇಳಿ ತಗೊಂಡಿದೀವಿ, ಅದು ನನ್ ಟೈಪ್. ಈಗ ಪ್ರಿಂಟ್ ಟೈಪ್ ಆಫ್ ಎಕ್ಸ್ ಅಂತ ಇದೆ ಅಂತ ಹೇಳಿದ್ರೆ ಏನ್ ಪ್ರಿಂಟ್ ಆಗುತ್ತೆ? ಪ್ರಿಂಟ್ ಈಗ ಇದ್ರದ್ದು ಎಕ್ಸ್ ನ ಟೈಪ್ ಏನು ಅಂತ ಹೇಳಿದ್ರೆ ನಮಗೆ ಏನ್ ಪ್ರಿಂಟ್ ಆಗ್ಬೇಕು? ನನ್ ಟೈಪ್ ಅಂತ ಹೇಳಿ ಪ್ರಿಂಟ್ ಆಗ್ಬೇಕು. ಎಕ್ಸಿನ ಟೈಪ್ ಏನಾಯ್ತು? ನನ್ ಟೈಪ್. ನೆಕ್ಸ್ಟ್ ಈಗ ಪ್ರಿಂಟ್ ಟೈಪ್ ಆಫ್ ಇಸ್ ಸ್ಟೂಡೆಂಟ್ ನ ಟೈಪ್ ಏನು? ಅದು ಬೂಲಿಯನ್ ಟೈಪ್. ನೆಕ್ಸ್ಟ್ ಈಗ ಗೆ ನಾನು 100 ಅಲ್ಲಿ ಸ್ಟೋರ್ ಮಾಡಿದೀನಿ. ನೆಕ್ಸ್ಟ್ ಪ್ರಿಂಟ್ ಇಂಟ್ ಆಫ್ ಎಸ್ ಅಂತ ಹೇಳಿ ಏನಕ್ಕೆ ತಗೊಂಡೆ? ಪ್ಲಸ್ ಏಜ್. ಏಜ್ ಏನಂತ ಇತ್ತು ಇಲ್ಲಿ 20 ಅಂತ ಹೇಳಿ ತಗೊಂಡಿದ್ದೀನಲ್ವಾ, ಅದೇ ಈಗ ಇಂಟ್ ಆಫ್ ಎಸ್. ಈ ಎಸ್ ಏನಾಗಿದೆ ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಇದೆ. ನಾವು ಬರೀ ಎಸ್ ಪ್ಲಸ್ ಏಜ್ ಅಂತ ಹೇಳಿ ತಗೊಳ್ತೀವಿ. ಇಲ್ಲಿ ಎಸ್ ಪ್ಲಸ್ ಏಜ್ ತಗೊಂಡ್ರೆ ಅದೇನಾಗಿದೆ ಸ್ಟ್ರಿಂಗ್ ನ ನಾವು ಇಂಟಿಜರ್ ಜೊತೆ ಆಡ್ ಮಾಡೋದಿಕ್ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಎರರ್ ಫಾರ್ಮ್ ಆಗುತ್ತೆ. ಅದಕ್ಕೋಸ್ಕರ ನಾವು ಟೈಪ್ ಕನ್ವರ್ಷನ್ ಮಾಡಿ ಇಂಟ್ ಆ ಸ್ಟ್ರಿಂಗ್ ನ ಇಂಟಿಗೆ, ಆ ಎಸ್ ಏನಾಗಿದೆ ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಇದೆ ಅದನ್ನ ಇಂಟಿಗೆ ಟೈಪ್ ಕನ್ವರ್ಟ್ ಮಾಡಿ ಏಜ್ ನ ಜೊತೆ ಆಡ್ ಮಾಡ್ಬೇಕು. ಆಮ್, ಅಕಸ್ಮಾತ್ ಈಗ ನಾನಿಲ್ಲಿ ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಬರ್ದಿಲ್ಲ, ಅವಾಗೇನಾಯ್ತು ಏಜ್ ಏನಂತ ಇದೆ 20 ಅಂತ ಇದೆ, ಪ್ಲಸ್ ಇಂಟ್ ಆಫ್ ಎಸ್ ಏನಿದೆ 100, ಅವಾಗ ನಮಗೆ 120 ಔಟ್ಪುಟ್ ಬರುತ್ತೆ. ಈಗ ನಾನಿಲ್ಲಿ ಸ್ಟ್ರಿಂಗ್ ಫಾರ್ಮೆಟ್ ಅಲ್ಲಿ ಕೊಟ್ಟಿಲ್ಲ, ಬರೀ ಇಂಟೀಜರ್ ಅಲ್ಲೇ ಕೊಟ್ಟಿದ್ದೀನಿ ಅಂತ ಅಂದಾಗ ನಾವಿಲ್ಲಿ ಟೈಪ್ ಕನ್ವರ್ಷನ್ಸ್ ಮಾಡೋದು ಬೇಕಾಗಿರಲ್ಲ. ಡೈರೆಕ್ಟ್ ಆಗಿ ಎಸ್ ಪ್ಲಸ್ ಸ್ಟ್ರಿಂಗ್ ಅಂತ ಹೇಳಿ ಕೊಟ್ರು ಕೂಡ ನಮಗೆ ಏನ್ ಬರುತ್ತೆ ಔಟ್ಪುಟ್ 120 ಅಂತಾನೆ ಬರುತ್ತೆ. ಏನಂತೇಳಿ ಬರುತ್ತೆ ಔಟ್ಪುಟ್ 120 ಅಂತಾನೆ ಬರುತ್ತೆ. ನೆಕ್ಸ್ಟ್ ಈಗ ಇದಿಷ್ಟು ಏನಾಯ್ತು ಆಪರೇಟರ್ಸ್ ಇನ್ ಪೈಥಾನ್. ಆಪರೇಷನ್ಸ್ ಏನೇನಿದೆ ಅಡಿಷನ್, ಸಬ್ಟ್ರಾಕ್ಷನ್ಸ್, ಮಲ್ಟಿಪ್ಲಿಕೇಶನ್ಸ್, ಇದಿಷ್ಟು ಏನಾಯ್ತು ಇಲ್ಲಿಂದ ಆಪರೇಟರ್ಸ್ ಇನ್ ಪೈಥಾನ್ ಅಂತ ಹೇಳಿದ್ರೆ ಈಗ ನಾನು ಇನಿಷಿಯಲಿ ಆಗೇನೆ ಅಂದ್ರೆ ಇನಿಷಿಯಲೈಸೇಷನ್ ಮಾಡ್ಕೊಂಡಿದ್ದೀನಿ. ಎಗೆ 10 ಅಂತ, ಬಿಗೆ 3 ಅಂತ ಇನಿಷಿಯಲೈಸೇಷನ್ ಮಾಡ್ಕೊಂಡಿರೋದು. ಈಗ ಪ್ರಿಂಟ್ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಎ ಮೈನಸ್ ಬಿ, ಎ ಸ್ಟಾರ್ ಬಿ, ಇದೆಲ್ಲ ಸಿಂಪಲ್ ಆಗಿ ಪ್ರಿಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದನ್ನ ನಾನು ಡಬಲ್ ಸ್ಲಾಶ್ ಇತ್ತು ಅಂತಂದ್ರೆ ಫ್ಲೋರ್ ಡಿವಿಷನ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಇದು ಸ್ಮಾಲೆಸ್ಟ್ ನಂಬರ್ಗೆ ನಮಗೆ ಕೊಡ್ತಾ ಹೋಗುತ್ತೆ. ಈಗ ಸ್ಮಾಲೆಸ್ಟ್ ನಂಬರ್ ಅಂದ್ರೆ 3.3333, ಅದನ್ನೇನಾಯ್ತು ಸ್ಮಾಲೆಸ್ಟ್ ನಂಬರ್ 3 ಆಗಿ ಕನ್ವರ್ಟ್ ಮಾಡಿ ಕೊಡುತ್ತೆ. ಅದನ್ನ ನಾವು ಫ್ಲೋರ್ ಡಿವಿಷನ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಮಾಡ್ಯುಲಸ್ ಮತ್ತೆ ಇದು ಏನಂತ ಕರಿತಾ ಹೋಗ್ತೀವಿ, ಇದು ಎಕ್ಸ್ಪೋನೆಂಟ್ ಆಗಿರುತ್ತೆ. 10 to the power 3 ಆಗಿರುತ್ತೆ, ಅದು 1000. ನೆಕ್ಸ್ಟ್ ಈಗ ಪ್ರಿಂಟ್ ಎ ಪ್ಲಸ್ ಬಿ ಮೈನಸ್ ಎ ಪ್ಲಸ್ ಬಿ ಸ್ಟಾರ್ 2 ಸ್ಟಾರ್ ಸ್ಟಾರ್ 3 ಅಂತ ಇದೆಯಲ್ಲ ಅದನ್ನ ಆಸ್ಟ್ರಿಕ್ ಸೈನ್ ಅಂತ ಕರಿತೀವಿ. ಇದು ಯಾವ ರೀತಿ ಅಂತ ಅಂದ್ರೆ ಪೈಥಾನ್ ಅಲ್ಲಿ ಪ್ರೆಸಿಡೆನ್ಸ್ ಇರ್ತಾ ಹೋಗುತ್ತೆ. ಆ ಪ್ರೆಸಿಡೆನ್ಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಫಸ್ಟ್ ಎಕ್ಸ್ಪೋನೆಂಟ್ ಅಂದ್ರೆ ಏನು ಪವರ್ ಇದೆ ಅದಕ್ಕೆ ಫಸ್ಟ್ ಪ್ರಿಯಾರಿಟಿನ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಯಾವುದು ಸ್ಟಾರ್ ಅಂದ್ರೆ ಆಸ್ಟ್ರಿಕ್ ಸೈನ್, ಸ್ಲಾಶ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್, ರಿಮೈಂಡ್,
ಇದಕ್ಕೆ ಮಾಡ್ಯುಲಸ್ ಆಗಿ ಇದಕ್ಕೆ ಸೆಕೆಂಡ್ ಪ್ರಿಯಾರಿಟಿ. ಥರ್ಡ್ ಪ್ರಿಯಾರಿಟಿ ಪ್ಲಸ್ ಮತ್ತೆ ಮೈನಸ್ ಅಂದ್ರೆ ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್ ಇದು ಲೆಫ್ಟ್ ಇಂದ ರೈಟ್‌ಗೆ ಪ್ರಿಯಾರಿಟಿನ ಕೊಡ್ತಾ ಹೋಗ್ತೀವಿ. ಅದು ಹೇಗ್ ವರ್ಕ್ ಆಗತ್ತೆ ಅಂತ ಅಂದ್ರೆ, ಈಗ ಫಸ್ಟ್ ನಮಗಿಲ್ಲಿ ಹೈಯೆಸ್ಟ್ ಪ್ರಿಯಾರಿಟಿ ಯಾವ್ದು? 2 ಸ್ಟಾರ್ ಸ್ಟಾರ್ 3 ಇದು ಫಸ್ಟ್ ವರ್ಕ್ ಆಗತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇದೇನ್ ಬಂದಿರುತ್ತೆ ಔಟ್‌ಪುಟ್ ಅದ್ರ ಜೊತೆ ಬಿ ಸ್ಟಾರ್ ಇದು ಔಟ್‌ಪುಟ್ ಏನ್ ಬರುತ್ತೆ ಅದ್ರ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಅದಾದ್ಮೇಲೆ ಏನಾಯ್ತು ಈ ಕಡೆಯಿಂದ ಪ್ಲಸ್ಸು, ಮೈನಸ್ಸು, ಪ್ಲಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ನಮಗೆ 27 ಔಟ್‌ಪುಟ್ ಬರುತ್ತೆ. ಇದು ಬೇಸಿಕ್ ಆಫ್ ಪೈಥಾನ್ ಅಲ್ಲಿ ಫಸ್ಟ್ ನಮಗೆ ಸಿಂಪಲ್ ಆಗಿ ಯಾವ ರೀತಿ ಈಗ ಟೈಪ್ ಕನ್ವರ್ಷನ್ ಮಾಡೋದು ಯಾವ ರೀತಿ, ಈಗ ಸ್ಟ್ರಿಂಗ್ ಅಲ್ಲಿ ತಗೊಂಡಾಗ ಅದನ್ನ ನಾನು ಇಂಟಿಜರ್ ಜೊತೆ ಆಡ್ ಮಾಡ್ತಾ ಇದೀನಿ ಅಂತ ಅಂದಾಗ ಅದನ್ನ ಇಂಟ್ ಆಗಿ ಟೈಪ್ ಕನ್ವರ್ಟ್ ಮಾಡ್ಬೇಕು. ಆಮೇಲೆ ಆಪರೇಷನ್ಸ್ ಆಫ್ ಪೈಥಾನ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾವೇನು ನೆಕ್ಸ್ಟ್ ಇದ್ರೊಳಗಡೆ ನಾವು ಕಮೆಂಟ್ ಸಿಂಗಲ್ ಲೈನ್ ಕಮೆಂಟ್ ಮತ್ತೆ ಮಲ್ಟಿ ಲೈನ್ ಕಮೆಂಟ್ ಸ್ವಲ್ಪ ಫಾರ್ಮೆಟೆಡ್ ಸ್ಟ್ರಿಂಗ್ ಲಿಟರಲ್ ಅಂತೆಲ್ಲ ಬರುತ್ತೆ. ಈಗ ಪ್ರಿಂಟ್ ಇಲ್ಲಿ ಏನೋ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಏನಾದ್ರೂನು ನಾವು ಹಾಕಿದ್ರುನು ಕೂಡ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಏನೇ ಹಾಕಿದ್ರುನು ಏನ್ ಬರ್ತಾ ಹೋಗುತ್ತೆ ಅದು ಪ್ರಿಂಟ್ ಆಗ್ತಾ ಹೋಗುತ್ತೆ. ಅದೇ ಪ್ರಿಂಟ್ ಆಯ್ತಲ್ವಾ ಇಲ್ಲಿ? ಅಲ್ವಾ? ಈಗ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಏನಿತ್ತು ಅದೇ ಪ್ರಿಂಟ್ ಆಗತ್ತೆ. ನೆಕ್ಸ್ಟ್ ಈಗ ಬಾಯ್ ನೇಮ್ ಈಗ ನಾವು ನಾವೇ ಇನಿಷಿಯಲೈಸೇಷನ್ಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಯಾವ ರೀತಿ ಇನಿಷಿಯಲೈಸೇಷನ್ಸ್ ಮಾಡ್ಕೊಳ್ತಾ ಹೋಗ್ತೀವಿ? ಎ ಇಸ್ ಈಕ್ವಲ್ ಟು 10 ಆಯ್ತಾ? ಬಿ ಇಸ್ ಈಕ್ವಲ್ ಟು 3 ಬಿ ಇಸ್ ಈಕ್ವಲ್ ಟು 3 ಈ ತರ ಇನಿಷಿಯಲೈಸೇಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ನಾವು ಯೂಸರ್ ಇಂದಾನೇ ಕೇಳ್ಬೇಕು ಅಂತ ಹೇಳಿದ್ರೆ ಏನೋ ಒಂದು ಈಗ ಬಾಯ್ ನೇಮಿನ ಜಾಗದಲ್ಲಿ ನಾನು ಎಕ್ಸ್ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಅಂತ ಅಂದ್ರೆ ನಾನು ಇಂಟಿಜರ್ ವ್ಯಾಲ್ಯೂನ ತಗೊಳ್ತಾ ಇದ್ದೀನಿ. ಅಥವಾ ಇನ್ಪುಟ್ ಅಂತ ಯೂಸ್ ಮಾಡಿದೀವಿ ಅಂದ್ರೆ ಯೂಸರ್ ಇಂದ ಬಾಯ್ ನೇಮ್ ಅನ್ನ ನಾವು ಯೂಸರ್ ಇಂದ ತಗೊಳ್ತಾ ಇದೀವಲ್ವಾ? ಅದಕ್ಕೆ ಇನ್ಪುಟ್ ಆಫ್ ಬಾಯ್ ನೇಮ್ ಏನಾಗಿರುತ್ತೆ ಸ್ಟ್ರಿಂಗ್ ಅಲ್ಲಿ ಇರುತ್ತೆ. ಸ್ಟ್ರಿಂಗ್ ಅಲ್ಲಿ ಇರೋದ್ರಿಂದ ನಾ ಏನ್ ಮಾಡ್ತಾ ಹೋಗ್ತೀನಿ ಬರೀ ಇನ್ಪುಟ್ ಅಂತ ಹೇಳಿ ತಗೊಳ್ತೀನಿ. ನೆಕ್ಸ್ಟ್ ಇಂಟ್ ಆಫ್ ಇನ್ಪುಟ್ ಏಜ್ ಏನಾಗಿರುತ್ತೆ ಇಂಟೀಜರ್ ಅಲ್ಲಿ ಇರುತ್ತೆ. ಅದು ಇಂಟೀಜರ್ ಅಲ್ಲಿ ಇರೋದ್ರಿಂದ ನಾನೇನ್ ಮಾಡ್ತಾ ಹೋದೆ ಅದನ್ನ ಇಂಟ್ ಅಲ್ಲಿ ತಗೊಂತಾ ಹೋದೆ. ನೆಕ್ಸ್ಟ್ ಮತ್ತೆ ಗರ್ಲ್ ನೇಮ್ ಮತ್ತೆ ಗರ್ಲಿನ ಏಜ್ ಅವರಿಬ್ರದನ್ನು ಏಜ್ ಡಿಫ್ರೆನ್ಸ್ ನ ನೋಡೋದಕ್ಕೋಸ್ಕರ ಏಜ್ ಡಿಫ್ರೆನ್ಸ್ ಅನ್ನೋದೊಂದು ಇದು ಹ್ಯಾಶ್ ನ ಯೂಸ್ ಮಾಡಿ ನಾವು ಏನ್ ಬರಿತೀವಿ ಅದನ್ನ ಸಿಂಗಲ್ ಲೈನ್ ಕಮೆಂಟ್ ಇಲ್ಲಿ 3 ಈ ರೀತಿ ಹಾಕಿ ಬರಿತೀವಲ್ಲ ಕೊಟೇಶನ್ ಅಲ್ಲಿ ಇದನ್ನ ಮಲ್ಟಿ ಲೈನ್ ಕಮೆಂಟ್ ಅಂತ ಕರಿತೀವಿ. ಇದು ಕಮೆಂಟ್ಸಿನ ಬಗ್ಗೆ. ನೆಕ್ಸ್ಟ್ ಇದೇನಾಗಿರುತ್ತೆ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಈಗ ಗರ್ಲ್ ಏಜ್ ಮೈನಸ್ ಈಗ ಬಾಯ್ ಏಜನ್ನ 20 ಅಂತ ಹೇಳ್ಕೊಟ್ಟು ಗರ್ಲ್ ಏಜನ್ನ 22 20 ಮೈನಸ್ 22 ಏನಾಯ್ತು -2 ಆಗುತ್ತೆ. ಅವಾಗ ಏನಾಯ್ತು ನೆಗೆಟಿವ್ ಇರೋದನ್ನು ಕೂಡ ಅದೇನಾಗುತ್ತೆ ಅಬ್ಸಲ್ಯೂಟ್ ವ್ಯಾಲ್ಯೂನ ಯೂಸ್ ಮಾಡಿದ್ರೆ ಪಾಸಿಟಿವ್ ಆಗಿ ವ್ಯಾಲ್ಯೂ ಬರುತ್ತೆ 2 ಅಂತಾನೆ ಬರುತ್ತೆ ಆ ಏಜ್ ಡಿಫ್ರೆನ್ಸ್. ಲಾಸ್ಟ್‌ಗೆ ಈಗ ನಮಗಿಲ್ಲಿ ಪ್ರಿಂಟ್ ಅಂತ ಹೇಳಿದೆಯಲ್ವಾ? ಈಗ ಪ್ರಿಂಟ್ ಬಾಯ್ ನೇಮ್ ಏನಿದೆ ಅದ್ರ ಜೊತೆ ಈ ಪ್ಲಸ್ ಮಾರ್ಕ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅಂದ್ರೆ ಆಡ್ ಮಾಡೋದು ಅಂದ್ರೆ ಜಾಯಿನ್ ಮಾಡೋದಕ್ಕೋಸ್ಕರ. ಆಯ್ತಾ? ಲವ್ಸ್ ಅನ್ನೋದನ್ನ ಬಾಯ್ ನೇಮ್‌ನ ಜೊತೆ ಜಾಯಿನ್ ಮಾಡಿ ಗರ್ಲ್ ನೇಮ್ ಅನ್ನು ಆಡ್ ಮಾಡ್ಕೊಳ್ಬೇಕು. ಏಜ್ ಡಿಫರೆನ್ಸ್ ಎಷ್ಟಿದೆ? ಇಲ್ಲಿ ಏನಕ್ಕೆ ಸ್ಟ್ರಿಂಗ್ ಅನ್ನ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇದಿಷ್ಟು ಏನಾಯ್ತು ನಾವು ಸ್ಟ್ರಿಂಗ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಅಲ್ವಾ? ಈಗ ಏಜ್ ಡಿಫರೆನ್ಸ್ ಏನಿದೆ ಇಂಟಿಜರ್. ನಾವು ಏನೋ ಸ್ಟ್ರಿಂಗಿನ ಜೊತೆ ಇಂಟಿಜರ್‌ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಇಲ್ಲೇನಾಗಿ ಕನ್ವರ್ಟ್ ಮಾಡಿದ್ವಿ? ಆಗ್ಲೇ ಆಮ್, ಇದು ಏನಾಯ್ತು ಸ್ಟ್ರಿಂಗ್ ಅಲ್ಲಿ ತಗೊಂಡಾಗ ಇಂಟ್ ಆಫ್ ಎಸ್ ಅಂತೇಳಿ ತಗೊಂಡ್ವಲ್ವಾ? ಅದೇ ತರ. ಅದೇ ರೀತಿ ಇದು ಅಷ್ಟೇ. ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ಎಫ್ ಅಂತ ಅಂದ್ರೆ ಫಾರ್ಮ್ಯಾಟೆಡ್ ಆಗಿರುವಂತ ಸ್ಟ್ರಿಂಗ್ ಲಿಟರಲ್ಸ್ ಆಗಿರುತ್ತಲ್ವಾ? ಇದು ಫ್ಲವರ್ ಬ್ರೇಸಸ್ ಜೊತೆ ಬರುತ್ತೆ. ಅಲ್ಲಿ ಬಾಯ್ ನೇಮ್ ಲವ್ಸ್ ಇಲ್ಲಿ ಯಾವ್ದೇ ರೀತಿ ಜಾಯಿನ್ ಮಾಡೋದಕ್ಕೆ ಪ್ಲಸ್‌ನ ಯೂಸ್ ಮಾಡೋದಿಲ್ಲ. ಡಾಟ್ ಏಜ್ ಡಿಫರೆನ್ಸ್ ಎಷ್ಟಿದೆ ಅಂತ ಹೇಳಿ ಅವಾಗ ಡೈರೆಕ್ಟ್ ಆಗಿ ನಮಗೆ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಲಿಟರಲ್ಸ್ ಅಲ್ಲಿ ಈಸಿಯಾಗಿ ಪ್ಲಸ್ ಅಂದ್ರೆ ಕನ್ಕ್ಯಾಟಿನೇಷನ್ಸ್ ಮಾಡ್ದಂಗೆ ಅಂದ್ರೆ ಜಾಯಿನ್ ಮಾಡ್ದಿಲ್ದಂಗೆ ಔಟ್‌ಪುಟ್ ಅನ್ನ ಬರೋದಕ್ಕೆ ನಾವು ಎಫ್ ನ ಯೂಸ್ ಮಾಡ್ಬೋದು ಪ್ರಿಂಟ್ ಸ್ಟೇಟ್ಮೆಂಟಿನ ಒಳಗೆ.